ಇಲ್ಲಿ ಬಂದು ನಾವು ಬೀದಿ ಬದಿ ವ್ಯಾಪಾರಿಗಳು ನಾವು 22 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಮ ಸಂಘದವರು ಯಾವುದೇ ಪಾದಾಚಾರಿನ ಜಾಗ ಬಿಟ್ಟು ಸ್ಥಳದಲ್ಲಿ ಹೆಂಗ್ ವ್ಯಾಪಾರ ಮಾಡಬೇಕು ಹಂಗಂಗೆ ಅವ್ರವ್ರು ವ್ಯಾಪಾರ ಮಾಡ್ಕೊಂಡು ಅವ್ರವ್ರ ಮನೆಗೆ ಹೋಗಿ ಸೇರ್ತಾರೆ. ಬಟ್ ಬೀದಿ ವ್ಯಾಪಾರಿಗಳಿಂದ ಯಾವುದೇ ಕಾರಣಕ್ಕೂ ಪಬ್ಲಿಕ್ ತೊಂದರೆ ಇಲ್ಲ. ನಾವು 10 ರೂಪಾಯಿ ಒಂದು ಇಡ್ಲಿ ನಾವು ಮಾರ್ತಾ ಇರೋದು. ನಮ್ಮಂತ ಬಡವರು ಬಂದು ಅವರು ತಿನ್ನಕ್ಕೋಸ್ಕರನೇ ನಾವು ಬೀದಿ ಬದಿ ವ್ಯಾಪಾರ ನಾವು ಇಟ್ಟಿರೋದು. ನಾವೇನು ಸೌಕರ್ಯ ನಾವು ದೊಡ್ಡ ದೊಡ್ಡ ಹೋಟ್ಲ್ಗಳೆಲ್ಲ ಇಟ್ಕೊಂಡು ಸ್ವಂತ ಮನೆಗಳು ಇಟ್ಕೊಂಡು ನಾವು ದೊಡ್ಡ ಬಿಸ್ನೆಸ್ಗಳನ್ನೇನು ಮಾಡ್ತಾ ಇಲ್ಲ. ನಾವು ಇದೇ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ಓದಿ ಮದುವೆ ಆಗಿ ಮಕ್ಕಳನ್ನು ಎತ್ತಿದ್ದೀವಿ. ನಾವು ಹೋರಾಟಕ್ಕೆ ಬಂದಿರೋದಕ್ಕೋಸ್ಕರ ನಮ್ಮ ಕಷ್ಟ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಸಮಸ್ಯೆ ಸಿಗ್ಬೇಕು, ಒಂದು ನ್ಯಾಯ ಹೋರಾಟ ಸಿಗ್ಬೇಕು. ಓಟ್ ಹಾಕುವಾಗ ಹಾಕ್ಸ್ಕೊಳ್ಳುವಾಗ ಹೆಣ್ಣು ನಿಂಬೆ ಹಣ್ಣಿನ ರಸ ಹಂಗೆ ಹಿಂಗೆ ಅಂತ DK ಶಿವಕುಮಾರ್ ಅವರು ಗ್ಯಾರಂಟಿಗಳನ್ನ ಹೇಳಿ ಓಟ್ಗಳನ್ನ ಹಾಕ್ಸ್ಕೊಂಡ್ರು. ಅದೇ ಹೆಣ್ಣು ಮಕ್ಕಳ ರಕ್ತವನ್ನು ಈರ್ತಾ ಇದ್ದಾರೆ. ನಮ್ಮ ಬೀದಿ ಬದಿ ವ್ಯಾಪಾರಕ್ಕೆ ಒಂದು ನ್ಯಾಯ ಬೇಕೇ ಬೇಕು, ಬೇಕೇ ಬೇಕು. ಸರ್, ಇದು ನಮ್ಗ ಫುಟ್ಪಾತ್ ಆಗ ವ್ಯಾಪಾರ ಮಾಡಕ್ ಬಿಡ್ತಾ ಇಲ್ಲ. ಏನ್ ಎಲ್ರು ಕೇಳಲ್ಲ. ಅವರು ಬಂದ್ಬಿಟ್ಟು ಏಕಾಏಕಿ ಎದ್ಬಿಡ್ತಾರೆ. 10 ಅಡಿ ಜಾಗ ಇದ್ರೆ 5 ಅಡಿ ಹಾಕೊಂಡಿದ್ದೀರಿ, 5 ಅಡಿ ಎದ್ಬಿಡ್ಯಾರೆ. ಕಾರ್ಡ್ ಮಾಡ್ಕೊಡಿ, ಯಾರು ಹಾಕೊಂಡು ತಳ್ಳೋಗಾಡಿ ಹಾಕೊಂಡೋಗಿ ತಳ್ಳೋಗಾಡಿ ಹೋಗಿ ಅಂತ ಅದು ಮಾಡ್ದಲ್ಲ, ಏನು ಮಾಡ್ದಲ್ಲ. ನೋಡಿ, ಇವತ್ತಿಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀರಿ. ಸ್ಟ್ರೈಕ್ ಮಾಡ್ರು ನಮ್ಮ ಏರಿಯಾನಲ್ಲೇ ಇಲ್ಲ ಎತ್ತವ್ರ ಅಂಗಡಿಗಳು ಎತ್ಕೊಂಡು ಹೋಗಿದ್ದಾರೆ. 1 ವಾರದಿಂದ ನಾವು ಅಂಗಡಿಗಳು ಹಾಕಿಲ್ಲ. ಇವಾಗ ನಾವು ಲೋನ್ಗಳು ತಗೊಂಡಿದ್ದೀರಿ, ಎಲ್ಲ ತಗೊಂಡ್ಬಿಡಿ. ಏನ್ ಮಾಡೋದು ಹೇಳಿ ನಾವು? ಮನೆ ಬಾಡಿಗೆ ಕೊಟ್ಟಿದೆ, ಮಕ್ಕಳು ಫೀಸ್ ಕೊಡ್ಬೇಕು. ನೋಡಿ, ಒಂದ್ ಮನೆ 30,000 ರೂಪಾಯಿ ಲೋನ್ ತಗೊಂಡಿದ್ರೆ ಇವಾಗ ತಿರ್ಗಾ 40,000 ರೂಪಾಯಿ ಲೋನ್ ಬರುತ್ತೆ ಅಂತ ಹೇಳಿದ್ರೆ ಲೋನ್ ಬಂದಿಲ್ಲ. ಇವಾಗ ನಾವು ಸ್ಕೂಲ್ ಫೀಸ್ ಕಟ್ಬೇಕು, ಮಗನ್ಗೆ ಸ್ಕೂಲ್ಗೆ ಆಚೆ ಕಳ್ಸಿಬಿಡಿಯಾರೆ. ನಮ್ಗೇನ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಪರಿಹಾರ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾವ್ ಹೆಂಡ್ರ ಮಕ್ಕಳ ಜೊತೆ ಇಲ್ಲೆಲ್ಲ ಬಂದ್ಬಿಟ್ಟು ಕುತ್ಕೊಂಡ್ ಬಿಡ್ತೀರಿ. ಇವತ್ತು ಬರ್ಲೇಬೇಕು. DK ಶಿವಕುಮಾರ್ ಅವರು ಬರ್ಬೇಕು, ಇವರು ಬರ್ಬೇಕು, ಬೈರೇಗೌಡರು ಬರ್ಬೇಕು. ನೋಡಿ, ಹಿಂಗ್ ಮಾಡ್ತಾವ್ರೆ. ಏನ್ ಮಾಡೋದು ಹೇಳಿ? ಫುಟ್ಪಾತ್ ಅಂತಾರೆ. ಫುಟ್ಪಾತಾಗ ಯಾರು ನಡ್ಕೊಂಡ್ ಹೋಗಲ್ಲ ಸರ್, ಎಲ್ಲಾ ಕೆಳಗಡೆನೂ ನಡ್ಕೊಂಡ್ ಹೋಗೋದು. ಯಾರು ನಡೆಯೋದು ಅಂತ ಫುಟ್ಪಾತಾಗ ಯಾರು ಇಲ್ಲ. ನಾವು ಬೀದಿ ವ್ಯಾಪಾರಿಗಳು, ನಮ್ಮ ಮಕ್ಕಳು, ನಮ್ಮ ಮರಿ, ನಮ್ಮ ಸ್ವಂತ, ನಮ್ಮ ಬಂತ ಎಲ್ಲ ಅದರಿಂದ ಜೀವನ ಮಾಡ್ತಾ ಇರೋದು. ನೀವು ಇವಾಗ ಏಕ್ದಮಲ್ಲಿ ಬಂದ್ಬಿಟ್ಟು ನೀವು ಖಾಲಿ ಮಾಡ್ರಿ, ನೀವು ವ್ಯಾಪಾರ ಮಾಡಬೇಡ್ರಿ ಅಂದ್ರೆ ನಮ್ಮ ಬದುಕಕ್ಕೆ ದಾರಿ ತೋರಿಸಿ. ನಾವೆಲ್ಲ ಇರೋದು ಬಾಡಿಗೆ ಮನೆ, ನಮಗೆ ಬಾಡಿಗೆ ಕಟ್ಟೋದ, ನಾವು ಊಟ ಮಾಡೋದ, ಮಕ್ಕಳನ್ನ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ. ಯಾಕೆ ಹೊಡೆಯಕ್ಕೆ ಯಾರಿಗೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ನಮ್ಗೆ ಏನ್ ಹೇಳಿದ್ರ ಬಂದು ನೀವು ವ್ಯಾಪಾರ ಮಾಡಬಾರ್ದಂತ ನೋಟಿಸ್ ಕಳ್ಸಿದ್ರ? ನಮ್ಮನ್ನ ಎತ್ತಂತ ನಮ್ಗೆ ಎತ್ತೋ ಅಧಿಕಾರ ಯಾರಿಗೂ ಇಲ್ಲ. ನಾವು ನಮ್ಮ ಪ್ರಾಣ ಇರೋ ಗಂಟ ಹೋರಾಡ್ತೀವಿ, ನಮ್ಗೆ ನ್ಯಾಯ ಬೇಕು, ನಮ್ಗೆ ಜಾಗ ಬೇಕು. ಬೀದಿ ವ್ಯಾಪಾರಿಗಳು ನಾವು ಬದುಕೋಕ್ಕೂ ದಾರಿ ತೋರಿಸಿ, ಇರೋಕ್ಕೂ ಮನೆ ಕೊಡಿ. ನಮ್ಮ ಕೈಯಲ್ಲಿ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ನಮ್ಗೆ ತಿನ್ನಕ್ ಊಟ ಇಲ್ಲ. ಇವತ್ತು ವ್ಯಾಪಾರ ಮಾಡಿದ್ರೆ 50 ರೂಪಾಯಿ ಸಿಕ್ಕಿದ್ರೆ 1 kg ಅಕ್ಕಿ ತಂದು ನಾವು ಊಟ ಮಾಡೋವಾಗ ನಮ್ಮ ಮಕ್ಕಳನ್ನ ಓದಿಸೋಕು ನಮ್ಗೆ ದಾರಿ ಇಲ್ಲ. ಇಲ್ಲಾಂದ್ರೆ ನಮ್ಮ ಮನೆಯ ಮಕ್ಕಳಿಗೆ ಎಲ್ಲ ವಿಷ ಕೊಟ್ಬಿಟ್ಟು ನಾವು ವಿಷ ಕುಡ್ದು ಸತ್ತು ಹೋಗ್ತೀವಿ. ಈ ಸರ್ಕಾರ ಮಾಡೋದು ಇದೇನಾ ನಮ್ಗೆ? ನಿಮ್ಮ ನಂಬಿ ಓಟ್ ಹಾಕಿದ್ಗೆ ಇದೇನಾ ನಮ್ಗೆ ಸಭಾನ ಕೊಟ್ಟಿರೋದು ನೀವು? ಇದೇನಾ ನಮ್ಗೆ ಕೊಟ್ಟಿರೋದು ನೀವು? ಇದೇನಾ ಮಾಡೋದು ನಮ್ಗೆ? ಇದೇ ನ್ಯಾಯನ ನೀವು ಮಾಡ್ತಾ ಇರೋದು? ಈ ಮಕ್ಕಳು ಮರಿಗೆಲ್ಲ ನಾವ್ ಏನ್ ಮಾಡ್ಬೇಕು? ನಾವ್ ಹೆಂಗ ಓದಿಸ್ಬೇಕು? ಬಾಡಿಗೆ ಹೆಂಗ್ ಕಟ್ಬೇಕು? ನೀರ್ ಬಿಲ್ ಹೆಂಗ್ ಕಟ್ಬೇಕು? ಕರೆಂಟ್ ಬಿಲ್ ಹೆಂಗ್ ಕಟ್ಬೇಕು? ಬಾಡಿಗೆ ಹೆಂಗೆ ಕಟ್ಬೇಕು? ನಾವ್ ವಯಸ್ಸಾಗಿದ್ದವು, ನನ್ಗೆ ಬೋನ್ ಪ್ರಾಬ್ಲಮ್ ಇದೆ, ಕಿಡ್ನಿ ಆಪರೇಷನ್ ಆಗಿದೆ, ಬೇಕಾದ್ರೆ ಸರ್ಟಿಫಿಕೇಟ್ ಎಲ್ಲ ತಂದು ತೋರಿಸ್ತೀನಿ, ಡಾಕ್ಟರ್ ಎಲ್ಲ ತಂದು ತೋರಿಸ್ತೀನಿ. ನನ್ನ ಗಂಡನಿಗೆ ನ್ಯಾಯ ಅಧಿಕಾರಿಗೆ ನಮ್ಗೆ ಸಪೋರ್ಟ್ ಮಾಡಿಲ್ಲ. ಯಾರ ರಾಜಕೀಯನೂ ನಾವು 1 ರೂಪಾಯಿ ತಗೊಂಡಿಲ್ಲ. ನಾವು ಕಷ್ಟಪಟ್ಟು ನಾವು ದುಡ್ದು ನಮ್ಮ ಆರೋಗ್ಯನ ನೋಡ್ಕೊಂಡು ನಾವು ಊಟ ಮಾಡ್ತಾ ಇದ್ವಿ. ನಮ್ಗೆ ಇರೋಕೆ ಜಾಗ ಇಲ್ಲ. ನೀವು ಬೇಕಾದಷ್ಟು ಅಪಾರ್ಟ್ಮೆಂಟ್ಗಳು ಕಟ್ಕೊಂಡಿದ್ರ, ಕೆರೆ ಎಲ್ಲ ಮಟ್ಟ ಮಾಡಿದ್ರ, ಯಾವ ಬಡವ್ರಿಗೆ ಏನ್ ಕೊಟ್ಟಿದ್ರ? ಏನ್ ಮಾಡಿದ್ರ ಇಷ್ಟು ವರ್ಷಕ್ಕೆ? ನೀವು ಏನ್ ಮಾಡಿದ್ರ ಹೇಳಿ? ನಾ ಭಿಕ್ಷಾ ಕೇಳಿಲ್ಲ, ಇಲ್ಲ ತಟ್ಟೆ ತಂದಿಲ್ಲ. ಹೋಗಿ ಆ ಕಡೆ ತಟ್ಟೆ ಏನ್ ತಂದು ನಮ್ಗೆ ಊಟ ಹಾಕಿ 3 ಹೊತ್ತು ಹೇಳಿಲ್ಲ. ನಾವ್ ಬೀದಿ ಯಾವತ್ತು ಬಂದು ನಮ್ಗೆ ಆ ಸಹಾಯ ಮಾಡಿ, ಈ ಸಹಾಯ ಮಾಡಿ, ನಮ್ಗೆ ಹಾಸ್ಪಿಟ್ಲ್ ಖರ್ಚು ಮಾಡಿ, ನಮ್ಗೆ ಊಟ ಕೊಡಿ, ತಿಂಡಿ ಕೊಡಿ, ಏನು ನಾವು ಕೇಳಿಲ್ಲ. ಇಲ್ಲ ಏನೋ ಬೀದಿಯಲ್ಲಿ ವ್ಯಾಪಾರ ಮಾಡ್ತೀವಿ. 3 ಗಂಟೆ ರಾತ್ರಿ ಮಾರ್ಕೆಟ್ ಬರ್ತೀವಿ. ಈ ವಯಸ್ಸಾಗಿದೆ. 3 ಗಂಟೆ ರಾತ್ರಿ ಎದ್ದೋಳ್ತೀನಿ ನಾನು. ಎದ್ಬಿಟ್ಟು ಮಾರ್ಕೆಟ್ ಬರ್ತೀನಿ, ತರಕಾರಿ ತಗೊಂಡೋಗಿ ವ್ಯಾಪಾರ ಮಾಡಿ ಜೀವನ ಮಾಡ್ತಾ ಇದ್ದೀನಿ ನಾನು. ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ, ದಯವಿಟ್ಟು ಹೊಡಿಬೇಡಿ. ಎಲ್ಲಾರು ನಮ್ಮ ಸಂಘದವರು, ನಮ್ಮ ಬೀದಿ ವ್ಯಾಪಾರಿಗಳಿಗೂ ಯಾರಿಗೆ ಏನೇ ಕಷ್ಟ ಬಂದ್ರೂ ಎಲ್ಲ ಸಾಯ್ತೀವಿ. ವಿಷ ಕುಡ್ದು ಎಲ್ಲ ಹೇಳ್ರಿ, ಜಾಯಿನ್ ಮಾಡ್ರಿ ಎಲ್ಲ.
ಶಿವಕುಮಾರ್ ಸಾಹೇಬರಿಗೆ ಅಧಿಕಾರ ಸಿಕ್ಕೈತೆ. ಇವತ್ತು ಜನಪ್ರತಿನಿಧಿಗಳಾಗಿ ನೀವು ಜನಗಳನ್ನ ನೋಡಬೇಕು. ಯಾವ ಪಕ್ಷ ಅಂತ ಕೇಳಲ್ಲ, ಯಾವ ಪಕ್ಷದವ್ರು ಬಂದರೂ ಜನಪ್ರತಿನಿಧಿಗಳಾಗೆ ಬರೋದು. ಇವತ್ತು ಫುಟ್ಪಾತ್ ಜನ ಬಂದು ಫುಟ್ಪಾತಿಗೆ ಬಿದ್ದಿದ್ದಾರೆ. ನೀವು ಏನಾದರೂ ಮಾಡಿ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತಂದು ಕೇಳ್ಕೊಂತೀವಿ. ಕೋರ್ಟ್ ಆದೇಶ ಐತೆ, ಸರ್ಕಾರದ ಆದೇಶ ಐತೆ, ಕಾನೂನು ಯಾರು ಉಲ್ಲಂಘನೆ ಮಾಡೋಕ್ಕಾಗಲ್ಲ. ಆದ್ದರಿಂದ ನೀವು ಇವತ್ತು ಜನಪ್ರತಿನಿಧಿಗಳಾಗಿ ಜನಗಳನ್ನ ಸೇವೆ ಮಾಡಬೇಕು ಅಂತ ಬಂದಿದ್ದೀರಾ. ಒಳ್ಳೆ ಕೆಲಸ ಮಾಡಿರಿ. ಈ ಜನಗಳಿಗೆ ಫುಟ್ಪಾತ್ನಾಗೆ ಬದುಕೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ರಿ. ಎಲ್ಲರೂ ಲಕ್ಷ ಕಟ್ಟಿ ಬಾಡಿಗೆ ಕಟ್ಟ ಅಂತ ಜನಗಳಿಲ್ಲ, ಬಡ ಜನಗಳಿದ್ದಾರೆ. ಮಕ್ಕಳು ಮರಿ ಓದ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ಸೋಕ್ಕಾಗಲ್ಲ, ನಾವು ಊಟ ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿ ಬಂದೈತಿ ಇವತ್ತು. ಆದಷ್ಟು ಬೇಗ ನೀವು ಕಿವಕ್ಕೆ ಹಾಕ್ಕೊಂಡು ನೀವು ಫುಟ್ಪಾತು ಫ್ರೀ ಮಾಡಿಸ್ರಿ. ಓಡಾಡೋದಕ್ಕೆ ಜನ ತೊಂದರೆ ಮಾಡಬಾರ್ದು ಅಂತ ಹೇಳಿ ಒಂದು ಜಾಗ ಯಾವುದೋ ಒಂದು ನಿಗದಿ ಮಾಡಿ ಜನಗಳಿಗೆ ಜೀವನ ಮಾಡಿಸ್ಬೇಕು ಅಂತಂದು ಕೇಳ್ಕೊತೀವಿ. ನಾವು ಯಾವುದೇ ಉದ್ದೇಶದಿಂದ ಯಾವುದೇ ಪಕ್ಷದಿಂದ ಯಾವುದು ಮಾತಾಡ್ತಾ ಇಲ್ಲ. ಜನ ಬದುಕೋದಕ್ಕೆ ಬಿಡ್ರಿ ಅಂತ ಕೇಳ್ಕೊಂತ ಇದ್ದೀವಿ. ನೀವು ಇದಕ್ಕಿದ್ದಂಗೆ ಇವತ್ತು ಆದೇಶ ಬಂದೈತೆ ಅಂತಂದೇಳಿ ಆದೇಶ ಯಾರನ್ನ ಸಾಯಿರಿ ಅಂತ ಹೇಳಲ್ಲ, ಬದುಕಬೇಕು ಅಂತಂದೇಳಿ ಇವತ್ತು ಎಲ್ಲ ಕೇಳ್ಕೊಂತ ಇದ್ದೀವಿ. ದಯವಿಟ್ಟು ನಿಮ್ಗೆ ಅವಕಾಶ ಸಿಕ್ಕೈತೆ, ಒಳ್ಳೆ ಹೆಸರು ಉಳಿಬೇಕಂದ್ರೆ ಒಳ್ಳೆ ಕೆಲಸ ಮಾಡಿಕೊಡ್ರಿ ಎಲ್ಲರಿಗೂ. ಬಂಗಾರಪ್ಪನವ್ರು ಇವತ್ತು ಸತ್ತೋಗಿದ್ದಾರೆ. ರೈತರಿಗೆ ಇವತ್ತು ಕರೆಂಟ್ ಫ್ರೀ ಅಂತ ಮಾಡೋಗಿದ್ದಾರೆ. ಇವತ್ತು ಬಂಗಾರಪ್ಪ ಸತ್ತಿದ್ರು ಕೂಡ ಅವರು ಮನಸ್ಸಲ್ಲಿ ಇಟ್ಕೊಂಡು ರೈತರು ಕೆಲಸ ಮಾಡ್ತಾ ಇದ್ದೀವಿ. ನಾವು ರೈತರು ಕೆಲಸ ಮಾಡಿದ್ರು ಫುಟ್ಪಾತಲ್ಲಿ ಬಂದು ಜೀವನ ಮಾಡ್ತೀವಿ. ರೈತರಿಗೂ ನಮಗೆ ಸೌಲಭ್ಯ ಇಲ್ಲ. ಹಂಗಾಗಿ ದಯವಿಟ್ಟು ಕೇಳ್ಕೊಂತೀವಿ. ಇವತ್ತು ಯಾವುದೇ ಸರ್ಕಾರ ಬಂದ್ರೂ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಿರಿ. ಪಕ್ಷ ವಿರೋಧವಾಗಿ ಯಾರು ಕೆಲಸ ಮಾಡೋದು ಬೇಡ. ಜನಗಳನ್ನ ಬದುಕಕ್ಕೆ ಬಿಡ್ರಿ ಅಂತ ಕೇಳ್ಕೊಂತೀವಿ. ನಾವು ರೈತರಾದರೂ ಕೂಡ ರೈತರ ಕೆಲಸ ಮಾಡಿ ಬದುಕೋಕ್ಕಾಗಲ್ಲ ಅಂತ ಬಂದು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಎಕರೆಗಟ್ಟಲೆ ಹೊಲ ಇರ್ಬೋದು, ಇವತ್ತು ನಮಗೆ ಜೀವನ ಇಲ್ಲ ಅಲ್ಲಿ. ಇವತ್ತು ಅಕ್ರಮ ಸಕ್ರಮ ಅಂತ ಕಟ್ಟಿದ್ವಿ, ಪೆಟ್ಟಿಗೆ ಬರಲಿಲ್ಲ. ಹೊಲದಲ್ಲಿ ಫಸಲಿಟ್ಟಿದ್ದು ಬೆಳೆ ಬರಲ್ಲ. ರೋಗ ರುಜಿನ ಎಲ್ಲ ಕಾಪಾಡ್ಕೊಂಬಂದ್ರೆ ನಮಗೆ ಬೆಲೆ ಇಲ್ಲ, ರೈತಗೂ ಬೆಲೆ ಇಲ್ಲ. ಇಲ್ಲಿ ಫುಟ್ಪಾತಲ್ಲಿ ಮಾಡೋಕ್ಕೂ ಬೆಲೆ ಇಲ್ಲ ಅಂದ್ರೆ ನಾವಿನ್ನೇನು ಸಾಯನ ಸ್ವಾಮಿ? ಸಾಯಕ್ಕೆ ಏನಾದರೂ ಅವಕಾಶ ಇದ್ದರೆ ಹೇಳ್ಬಿಡ್ರಿ. ಒಂದು ತೊಟ್ಟು ವಿಷ ಕೊಟ್ಟು ನೀವು ಸಾಯಿರಿ ಅಂತ ಡೈರೆಕ್ಟಾಗಿ ಹೇಳ್ರಿ. ಸಾಯೋದಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಮಕ್ಕಳು ಮರಿ ಬದುಕಬೇಕು ಸ್ವಾಮಿ, ಬಡವರು ನಾವು ತುಂಬ ದಯವಿಟ್ಟು ಕೇಳ್ಕೊಳ್ತೀವಿ. ಬದುಕಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ. ನಮ್ಮಿಂದ ಏನು ಈ ಪಾಲಂ ಕೊಡ್ತೀವಿ ನೀವು? ನಾವು ಏನು ನಿಮ್ಗೆ ಮಾಡಿದ್ರಿ? ನಮ್ದು ಏನು ತಪ್ಪಾಗಿದೆ ಬಂದು ಹೇಳಿ. ನಾವು ಕ್ಲೀನ್ ಮಾಡ್ತೀವಿ, ಅಂಗಡಿ ಮಾಡ್ತೀರಿ, ನಾವು ಏನು ವ್ಯವಹಾರ ಮಾಡ್ತೀವಿ. ನಾವು ಸುಮ್ಮನೆ ಅಂಗಡಿ ಎತ್ಬಿಟ್ರೆ ನಿಮ್ಗೆ ಏನು ಬರ್ತದೆ? ಏನು ಸರ್ ಹೇಳ್ತೀರಿ? ಸುಮ್ಮನೆ ನಾವು ಇದೇ ಡೈಲಿ ಅಂಗಡಿ ಎತ್ಬೇಕು, ಹೋಗ್ಬೇಕು, ಆಟೋಗೆ ಬಾಡಿಗೆ, ಅಂಗಡಿಗೆ ಬಾಡಿಗೆ, ಮನೆ ಮಕ್ಕಳು ಫೀಸು, ಇಲ್ಲಿ ಹೋಗ್ಬೇಕು ನಾವು. ಏನೋ ಇಂಜಿನಿಯರಿಂಗ್ ಓದಿದ್ರ ನಾವು? ಸಾಲ ಮಾಡಿ ಮಾಡ್ಬೇಕು ನೀವೆಲ್ಲಿ? ಈಗ ನಾವು 15 ವರ್ಷದಿಂದ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ಕೊ ಬರ್ತಾವೆ ಸರ್. ಈಗ ಏಕಾಏಕಿ ಎತ್ತಿ ಅಂದರೆ ನಾವು ಹೆಂಗೆ ಎತ್ತೋಣ ಸರ್? ನಾವು ಸಾಲ ಇದೆ, ಮಕ್ಳಿಗೆ ಎಜುಕೇಷನ್ನು, ಮತ್ತು ಮಕ್ಳಿಗೆ ಹುಷಾರಿರಲ್ಲ, ಅವ್ರದ್ದೆಲ್ಲ ಪ್ರಾಬ್ಲಮ್ಮು. ಇಷ್ಟೆಲ್ಲ ಇಟ್ಕೊಂಡು ನಾವು ಹೆಂಗೆ ಎತ್ತದ ಸರ್? ಏಕಾಏಕಿ ಎತ್ತಿ ಅಂದರೆ ಎಲ್ಲೆತ್ತೋಣ? ಈ ಪಕ್ಕ ರೋಡಲ್ಲಿ ಕೊಡ್ತೀನಿ ಅಂತಾರೆ. ಪಕ್ಕ ರೋಡಲ್ಲಿ ಜನ ಬರಬೇಕಲ್ಲ ಸರ್. ಅವ್ರು ಬಂದರೆ ನಮ್ಗೆ ವ್ಯಾಪಾರ ಆಗುತ್ತೆ. ಇಲ್ಲಾಂದ್ರೆ ನಾವೇನು ಲಕ್ಷ ವ್ಯಾಪಾರ ಮಾಡ್ತಾ ಇದ್ದಾವೆ ಸರ್. ಮಾಡೋದು 1,000, 2,000, 3,000 ಬಿಸ್ನೆಸ್ಸು. ಅದ್ರಲ್ಲಿ 500 ಮಿಕ್ಕುತ್ತೋ 600 ಮಿಕ್ಕುತ್ತೋ ಅದ್ರ ತಗೊಂಡು ನಾವು ಜೀವನ ಮಾಡೋದು. ಅದರಲ್ಲಿ ಏಕಾಏಕಿ ಹಿಂಗೆ ಮಾಡಿದ್ರೆ ನಾವೇನು ಮಾಡೋದ ಸರ್? ಇಲ್ಲ, ಅವರೇ ಒಂದು ಕೆಲಸ ಕೊಡಿಸ್ಬೇಕು, ಹಿಂಗೆಲ್ಲ ಹಿಂಗೆ ಹೋಗಿ ಅಂತ ಮಾಡಬೇಕು. ಆ ರೀತಿ ಹೇಳ್ದೇ ಮಾಡ್ದೇ ಸುಮ್ಮನೆ ಏಕಾಏಕಿ ಎತ್ತಿ ಅಂದರೆ ಈ ಸಾಲ ಪಾಲ ಬಡ್ಡಿ ಸಾಲ ಕಟ್ಟೋರಿಗೆ ಅವ್ರಿಗೆಲ್ಲ ನಾವೇನು ಮಾಡೋದ ಸರ್? ಆ ರೀತಿ ಇದೆ ಸರ್. ನಾವು ಈ ಹೋರಾಟ ಮುಗಿಯೋ ಗಂಟ, ನಮ್ಮ ಜಾಗ ನಮಗೆ ಕೊಡೋ ಗಂಟನೂ ನಾವು ಹೋಗಲ್ಲ ಸರ್. ನಾವು 25 ವರ್ಷದಿಂದ ಇದ್ದೀವಿ. 25 ವರ್ಷದಿಂದ ಇದ್ದೀವಿ, ವ್ಯಾಪಾರ ಮಾಡ್ತಾ ಇದ್ದೀವಿ. ಇವಾಗ ನಮಗೆ ನ್ಯಾಯ ಬೇಕು. ನಮಗೆ ಜಾಗ ಇಲ್ಲ, ನಮಗೆ ಪರಿಹಾರ ಇಲ್ಲ. ನಾವೆಲ್ಲಿ ಹೋಗ್ಬೇಕು? ನಮಗೆ ಯಾವ ಏರಿಯಾದಲ್ಲಿ ಏನ್ ವ್ಯಾಪಾರ ಮಾಡ್ತಾರೆ? ನಾವಿಲ್ಲಿ ಗಾಂಧಿನಗರನಲ್ಲಿ ವ್ಯಾಪಾರ ಮಾಡ್ತಾರೆ. ಏನ್ ವ್ಯಾಪಾರ ಮಾಡ್ತಾರೆ? ಇವತ್ತು ನಾವು ವಾಚ್ ವ್ಯಾಪಾರ ಮಾಡ್ತೀವಿ. ಇವತ್ತು ಈಗ ಎಷ್ಟು ದಿನ ಆಯ್ತು ನೀವು ಅಂಗಡಿ ಹಾಕ್ತೇವೆ? ನಾವು 10 ದಿವಸ ಆಯ್ತು. 10 ದಿನ ಆಯ್ತು. ನಿಮ್ಗೆ ಯಾವ ತರ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರ? ನಿಮ್ಗೆ ಸರ್ಕಾರ ಅಂದ್ರೆ ಅವ್ರಿಗೂ ತೊಂದರೆ ಆಗ್ಬಾರ್ದು, ನಮಗೂ 1000 ಜನರಿಗೂ ತೊಂದರೆ ಆಗ್ಬಾರ್ದು, ನಮಗೂ ತೊಂದರೆ ಆಗ್ಬಾರ್ದು. ಆ ತರ ಒಂದು ಅಭಿವೃದ್ಧಿ ಒಂಥರ ಇದ್ ಮಾಡಿಬಿಟ್ಟು ಕೊಡ್ಬೇಕು ಸರ್ಕಾರ. ನಾನು ಹ್ಯಾಂಡಿಕ್ರಾಫ್ಟು, ನಾವೆಲ್ಲ ಇರ್ಬೇಕು ಹೇಳಿ? ನಮಗೆ ನ್ಯಾಯ ಬೇಕು.